ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಹೆಣ್ಣನ್ನು ಎಲ್ಲಿ ಪೂಜಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಆದರೆ ಹೆಣ್ಣು ಪೂಜನೀಯಳಾಗಿ ಹೇಗೆ ಇರಬೇಕು? ಅವಳನ್ನು ನೋಡಿದ ತಕ್ಷಣ ಗೌರವ ಬರುವಂತೆ, ಪೂಜಿಸುವಂತೆ ನಾವು ಯಾವ ರೀತಿಯ ಬಟ್ಟೆ, ಬರೆ, ನಡೆ, ನುಡಿಯಲ್ಲಿ ಇರಬೇಕು ಅನ್ನೋದು ಹೆಣ್ಣಿನ ಕೈಯಲ್ಲಿದೆ. छोटे छोटे कपड़े पहन के मेरी मर्जी मर्जी में आप ऑफिस में चलो। क्या मतलब? किसने ऑर्डर दिया आपको? आपको जो बात करनी है चल के क्यों जाऊँ मैं? चलना है आपको, आप चल के बात करो। क्या बदतमीजी है ये? आप ಸ್ನೇಹಿತರೆ, ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಒಂದು ಹೆಣ್ಣಿನ ಅಶ್ಲೀಲ ದೇಹ ಪ್ರದರ್ಶನದ ವಿಡಿಯೋಗಳು ಬರ್ತಾ ಇದೆ. ಅಸಹ್ಯಕರವಾದಂತಹ ಡ್ರೆಸ್ಗಳನ್ನು ಹಾಕಿ ಅಂಗಾಂಗಗಳ ಪ್ರದರ್ಶನ ಮಾಡುವುದೇ ಈಕೆಯ ಫ್ಯಾಷನ್ ಅಂದ್ಕೊಂಡು ಹೆಣ್ಣು ಮಕ್ಕಳು ತುಂಬ ನಾಚಿಕೆ ಪಡುವಂತಹ ರೀತಿಯಲ್ಲಿ ತನ್ನ ಡ್ರೆಸ್ಗಳನ್ನು ಹೊಲಿಸ್ಕೊಂಡು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಫಂಕ್ಷನ್ಗಳಲ್ಲಿ ವೇದಿಕೆಗಳನ್ನು ಹತ್ತಿ ಮುಜುಗರ ಪಡಿಸ್ತಾ ಇದ್ದಾರೆ. ಕೀಳು ರೀತಿಯ ಡ್ರೆಸ್ಗಳನ್ನು ಹಾಕಿ ರೋಡ್ಗಳಲ್ಲಿ ಓಡಾಡಿ ಪ್ರಚಾರ ಪಡಿತಾ ಇದ್ದಾರೆ. ನಿಮಗೆ ಈಗಾಗಲೇ ಯಾರು ಅಂತ ಗೊತ್ತಾಗಿರ್ಬೋದು ಅಲ್ವಾ? ಈಕೆಯ ಮುಖ ಪರಿಚಯದ ಜೊತೆಗೆ ಈಕೆಯ ಡ್ರೆಸ್ಸಿನ ಪರಿಚಯನೂ ಸಹ ಆಲ್ಮೋಸ್ಟ್ ಅಲ್ಲಿ ಆಗಿರುತ್ತೆ. ಯಾಕೆಂದರೆ ದಿನ ಬೆಳಗಾದರೆ ಈಕೆಯ ವೀಡಿಯೋಸ್ಗಳು, ಶಾರ್ಟ್ಸ್ಗಳು, ಅಶ್ಲೀಲ ರೀತಿಯ ಬಟ್ಟೆಗಳು ಧರಿಸಿದ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಎಂಥ ಅಸಹ್ಯವಾದ ಡ್ರೆಸ್ಗಳು ಹಾಕ್ತಾಳೆ ಅಂತ ಹೇಳಿದ್ರೆ, ಇವಳು ನಮ್ಮ ದೇಶದ ಅಂದರೆ ಭಾರತೀಯ ನಾರಿನ ಅನ್ನುವಷ್ಟು ನಮಗೆ ಪ್ರಶ್ನಾರ್ಥಕವಾದ ಡ್ರೆಸ್ಗಳನ್ನು ಹಾಕ್ತಾಯಿದೆ. ಈಕೆ ಯಾರು ಏನು ಅಂತ ಹೇಳ್ತೀನಿ ಫ್ರೆಂಡ್ಸ್. ಈಕೆಯ ಹೆಸರೇನು, ಯಾವ ಊರಿನವಳು, ಏನಕ್ಕೋಸ್ಕರ ಈ ರೀತಿಯ ಡ್ರೆಸ್ಗಳನ್ನು ಹಾಕ್ತಾ ಇದ್ದಾಳೆ, ಏನಕ್ಕೋಸ್ಕರ ನಮ್ಮ ಭಾರತೀಯ ನಾರಿಯರನ್ನು ಮುಜುಗರ ಪಡಿಸ್ತಾ ಇದ್ದಾಳೆ, ಈಕೆಯ ಹವ್ಯಾಸವೇನು, ಈಕೆಯ ವೃತ್ತಿ ಏನು, ಈಕೆಯ ಜೀವನದ ಗುರಿ ಏನು, ಎಲ್ಲವನ್ನು ನಾನು ಹೇಳಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ಒಬ್ಬಳು ಹೆಣ್ಣಾಗಿ ಈಕೆಯ ಫೋಟೋಗಳನ್ನು ಹಾಕಬಾರ್ದು, ಆದರೆ ನನಗೆ ಅಸಹ್ಯವಾಗಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅಟ್ಲೀಸ್ಟ್ ನಂತರ ಎಷ್ಟೋ ಜನ ವಿಡಿಯೋ ಹಾಕೋದ್ರಿಂದ ಈಕೆಯ ಸ್ವಲ್ಪ ಮಾನ ಮರ್ಯಾದೆ ಕಲಿತಾಳೇನೋ ಅನ್ನೋ ಒಂದೇ ಒಂದು ಉದ್ದೇಶದಿಂದ ತನ್ನ ಹೆಣ್ತನವನ್ನು ನೆನಪು ಮಾಡಿಕೊಂಡು ಹೆಣ್ಣು ಹೇಗಿರಬೇಕು ಅಂತೇಳಿ ಒಂದು ಧರ್ಮ ಹೇಳುತ್ತೆ, ಆ ರೀತಿ ಬಾಳ್ತಾಳೇನೋ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹೆಣ್ಣು ನಮ್ಮ ಭಾರತದಲ್ಲಿ ಹೆಣ್ಣಿಗೆ ಅತ್ಯಂತ ಪವಿತ್ರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ದೇವತೆಯಾಗಿ, ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ, ಅಕ್ಕಳಾಗಿ, ತಂಗಿಯಾಗಿ ಯಾವುದೇ ಸ್ಥಾನ ಕೊಟ್ಟರೂ ಅದು ಪವಿತ್ರತೆಯ ಸ್ಥಾನ ಆಗಿರುತ್ತೆ. ಯಾಕೆಂದರೆ ಹೆಣ್ಣು ಅಂದರೆ ಆಕೆ ಲಜ್ಜೆಯಿಂದ ಕೂಡಿರುವವಳು, ಮಾನ ಮರ್ಯಾದೆಯನ್ನು ರಕ್ಷಿಸುವವಳು, ಹುಟ್ಟಿದಂದಿನಿಂದ ಮದುವೆ ಆಗೋವರೆಗೂ ತಂದೆ ತಾಯಿಗಳ ಗೌರವವನ್ನು ಕಾಪಾಡ್ತಾಳೆ. ಮದುವೆಯಾದ ಮೇಲೆ ಗಂಡ, ಅತ್ತೆ, ಮಾವಂದಿರ ಗೌರವವನ್ನು ಕಾಪಾಡುವವಳು ಅಂಥೇಳಿ. ಇಲ್ಲಿ ಕಾಪಾಡುವವಳು ಅಂತ ಬಂದಾಗ ಆಕೆ ಒಂದು ಸದ್ಗೃಹಿಣಿಯಾಗಿರ್ತಾಳೆ. ಆ ಸದ್ಗೃಹಿಣಿ ಅಥವಾ ಒಂದು ಹೆಣ್ಣು ಅಂದಾಗ ಅಥವಾ ಭಾರತೀಯ ನಾರಿ ಅಂದಾಗ ಜಾತಿ ಯಾವುದೇ ಇರ್ಬೋದು, ಧರ್ಮ ಯಾವುದೇ ಇರ್ಬೋದು, ಭಾರತೀಯಳು ಅಂದಾಗ ಅಲ್ಲಿ ಅತ್ಯಂತ ಗೌಪ್ಯವಾಗಿರುತ್ತೆ ಅವಳ ಸೌಂದರ್ಯ. ತನ್ನ ದೇಹದ ಅಂಗಾಂಗಗಳನ್ನು ಪ್ರದರ್ಶನ ಮಾಡುವುದೇ ಅವಳ ಸೌಂದರ್ಯ ಅಲ್ಲ, ಆಕೆಯ ಒಳ್ಳೆತನ, ಕರುಣಾಮಯಿ ಗುಣ, ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ, ಸಹೃದಯತೆ, ಜೊತೆಗೆ ಲಜ್ಜೆಯೇ ಆಕೆಯ ಆಭರಣ.
ಲಜ್ಜೆ ಅಂತ ಹೇಳಿದರೆ ನಾಚಿಕೆ. ನಾಚಿಕೆ ಯಾವುದರಲ್ಲಿ? ತನ್ನ ದೇಹವನ್ನು ತಾನು ರಕ್ಷಿಸಿಕೊಳ್ಳೋದ್ರಲ್ಲಿ ನಾಚಿಕೆ ಪಡಬೇಕು. ತನ್ನ ಅಂಗಾಂಗಗಳನ್ನು ತಾನು ಪ್ರದರ್ಶನ ಮಾಡಬಾರ್ದು ಅನ್ನೋದರಲ್ಲಿ ನಾಚಿಕೆ ಪಡಬೇಕು. ಅದು ಒಂದು ಭಾರತೀಯ ನಾರಿಯ ಒಂದು ಲಕ್ಷಣ ಆಗಿರುತ್ತೆ. ಮೈ ತುಂಬ ಬಟ್ಟೆಯನ್ನು ತೊಟ್ಟು, ತಲೆ ತುಂಬ ಹೂವನ್ನು ಮುಡಿದು, ಕೈ ತುಂಬ ಬಳೆಯನ್ನು ಹಾಕಿ, ಹಣೆ ತುಂಬ ಕುಂಕುಮವನ್ನು ಇಟ್ಟು, ತನ್ನನ್ನು ತಾನು ಗಜಗೌರಿಯಂತೆ ತೋರಿಸ್ಕೊಳ್ಳೋವಳೆ ನಿಜವಾದ ಹೆಣ್ಣು. ಕೆಲವು ಧರ್ಮದಲ್ಲಿ ಅಣೆಗಿಡೋಲ್ಲ, ಪರವಾಗಿಲ್ಲ. ಆದರೆ ಕೆಲವೊಂದು ಧರ್ಮದಲ್ಲಿ ಇಡೀ ದೇಹವನ್ನು ಮುಚ್ಚಿರ್ತಾರೆ. ಯಾಕೆ? ಹೆಣ್ಣು ತನ್ನ ದೇಹವನ್ನು ಪ್ರದರ್ಶನ ಮಾಡೋದ್ರಿಂದ ಆಕೆಯ ಜೀವನ ಜೊತೆಗೆ ಆಕೆಯ ಹೆಸರು ಸಹ ಕೆಡುತ್ತೆ ಅಂತ ಹೇಳಿ ಬುರ್ಕ ಹಾಕಿರ್ತಾರೆ. ಇನ್ನೊಂದು ಧರ್ಮದಲ್ಲಿ ಬುರ್ಕ ಹಾಕ್ತಾರೆ. ಯಾಕೆ? ಹೆಣ್ಣು ಪ್ರದರ್ಶನದ ವಸ್ತು ಅಲ್ಲ ಅಂತ ಹೇಳಿ. ಆದರೆ ಇಲ್ಲೊಬ್ಬಳು ಹೆಣ್ಣು ಬುರ್ಕ ಧರಿಸುವಂತಹ ಧರ್ಮದಲ್ಲಿ ಹುಟ್ಟಿ ತನ್ನ ಇಡೀ ದೇಹವನ್ನೇ ಅವಳು ಪ್ರದರ್ಶನಕ್ಕೆ ಇಟ್ಟಿದ್ದಾಳೆ ಅಂದರೆ ಎಷ್ಟು ಅಸಹ್ಯಕರವಾದ ವಿಷಯ ಅಲ್ವಾ ಸ್ನೇಹಿತರೆ? ಇವಳ ಪ್ರತಿದಿನ ಫೋಟೋಗಳು ದೇಹದ ಪ್ರತಿಯೊಂದು ಅಂಗಾಂಗಗಳು ಕಾಣುವಂತೆ ಡ್ರೆಸ್ಸನ್ನು ಹೊಲಿಸ್ಕೊಂಡು, ಅದೂ ಸಹ ವೇದಿಕೆ ಮೇಲೆ ಬರ್ತಾಳೆ, ರೋಡಲ್ಲಿ ಓಡಾಡ್ತಾಳೆ, ಅತಿ ಹೆಚ್ಚು ಜನರಿರುವ ಜಾಗದಲ್ಲಿ ತನ್ನ ದೇಹದ ಸೌಂದರ್ಯವನ್ನು ಪ್ರದರ್ಶನ ಮಾಡ್ತಾಳೆ. ಅಷ್ಟು ಅಸಹ್ಯಕರವಾದ ರೀತಿಯ ಡ್ರೆಸ್ಸನ್ನು ಅವಳೇ ಪ್ರಿಪೇರ್ ಮಾಡ್ತಾಳಂತೆ. ಎಷ್ಟು ಒಂದು ಕೀಳು ಮಟ್ಟದ ಹೆಣ್ಣು ಅಂತ ಹೇಳ್ಬೋದು. ಇವಳು ಯಾರು ಅಂತ ನಾನು ಹೇಳ್ತೀನಿ. ಇವಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಇವಳ ಬಗ್ಗೆ ನಿಮಗೇನು ಗೊತ್ತು ನನಗೆ ತಿಳಿಸಿ. ಉರ್ಫಿ ಜಾವೇದ್ ಅಂತೇಳಿ ಇವ್ರ ಹೆಸರು. ಇವರೊಬ್ಬರು ಭಾರತೀಯ ಕಿರುತೆರೆ ನಟಿ. ಭಾರತೀಯ ನಟಿ ಅಂತ ಹೇಳೋಕ್ಕೆ ನನಗಂತೂ ಮನಸ್ಸೇ ಬರಲ್ಲ. ಯಾಕೆಂದರೆ ಈ ವೇಷ ಭೂಷಣ ನೋಡಿದ್ರೆ ಖಂಡಿತ ಭಾರತದಲ್ಲಿ ಹುಟ್ಟಲೇಬಾರ್ದಿತ್ತು ಅಂತ ಹೇಳುತ್ತೆ. ಇವಳು ಕಿರುತೆರೆ ನಟಿ, ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ತಮ್ಮ ವಿಶಿಷ್ಟ ಹಾಗೂ ಅಪ್ರತಿಮ ಫ್ಯಾಷನ್, ಅಪ್ರತಿಮ ಅಂದರೆ ನಾರ್ಮಲ್ ಅಲ್ಲದೇ ಇರುವಂತಹ ಫ್ಯಾಷನ್ ಶೈಲಿಗೆ ಇವರು ಹೆಸರುವಾಸಿಯಾಗಿದ್ದಾರೆ. 2021ರಲ್ಲಿ ಪ್ರಸಾರವಾದ ಬಿಗ್ ಬಾಸ್ OTT, ಹಿಂದಿ ಬಿಗ್ ಬಾಸ್ OTTನಲ್ಲಿ ಆ ರಿಯಾಲಿಟಿ ಶೋ ಮೂಲಕ ಇನ್ನೂ ಹೆಚ್ಚು ಫೇಮಸ್ ಆದರು. ಇವರು ಅಕ್ಟೋಬರ್ 15, 1997ರಲ್ಲಿ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಹುಟ್ಟಿದ್ರು. ಲಕ್ನೋದ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮಾಡಿದ್ರು. ನಂತರ ಅಮಿಟಿ ವಿಶ್ವವಿದ್ಯಾನಿಲಯದಿಂದ ಮಾಸ್ ಕಮ್ಯುನಿಕೇಷನ್ನಲ್ಲಿ ಡಿಗ್ರಿ ಸಹ ಪಡೆದಿದ್ದಾರೆ. ಹಲವಾರು ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಕೆಲವೊಂದು ಹೆಸರು ಹೇಳಬೇಕಂದ್ರೆ 2016ರಲ್ಲಿ ಬಂದಂತಹ ಬಡೆ ಮಿಯಾ ಕಿ ದುಲ್ಹನಿಯಾ, ಅದರಲ್ಲಿ ಅವನಿ ಪಂತ್ ಅನ್ನೋ ಪಾತ್ರ ಮಾಡಿದ್ದಾರೆ. 2017ರಲ್ಲಿ ಬಂದ ಮೇರಿ ದುರ್ಗಾ ಅನ್ನೋ ಸೀರಿಯಲ್ನಲ್ಲಿ ಆರತಿ ಪಾತ್ರ ಮಾಡಿದ್ದಾರೆ. ಬೇಪನಾಹ್ ಅನ್ನುವ 2018ರಲ್ಲಿ ಬಂದ ಧಾರಾವಾಹಿನಲ್ಲಿ ಬೆಲ್ಲಾ ಕಪೂರ್ ಪಾತ್ರ ಮಾಡಿದ್ದಾರೆ. ಮತ್ತು 2016ರಲ್ಲೇ ಬಂದಂತಹ ಚಂದ್ರನಂದಿನಿಯಲ್ಲಿ ರಾಜ್ಕುಮಾರಿ ಛಾಯಾ ಪಾತ್ರ ಮಾಡಿದ್ದಾರೆ. ಜೊತೆಗೆ ಅನೇಕ ರಿಯಾಲಿಟಿ ಶೋಗಳನ್ನು ಅವರು ನಡೆಸ್ಕೊಟ್ಟಿಲ್ಲ, ಭಾಗವಹಿಸಿದ್ದಾರೆ. ಬಿಗ್ ಬಾಸ್ OTT ಮತ್ತು ಫಾಲೋ ಕರ್ಲೋ ಯಾರ್ ಅನ್ನುವಂತಹ ಒಂದು 2024ರಲ್ಲಿ ಬಂದಂತಹ ಒಂದು ರಿಯಾಲಿಟಿ ಶೋನಲ್ಲಿ ಇವರು ಭಾಗವಹಿಸಿದರು. ಮತ್ತು ದಿ ಟ್ರೈಟರ್ಸ್ ಇಂಡಿಯಾ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಇವರು ಗೆದ್ದಿದ್ದಾರೆ ಕೂಡ. ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇವರು ದೇಹವನ್ನೇ ಪ್ರದರ್ಶನ ಮಾಡಬಾರ್ದು. ಹೆಣ್ಣು ಮಕ್ಕಳು ತಮ್ಮ ದೇಹವನ್ನು ಪ್ರದರ್ಶನ ಮಾಡಬಾರ್ದು, ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸುತ್ತೇವೆ ಅನ್ನುವಂತಹ ಒಂದು ಧರ್ಮದಲ್ಲಿ ಹುಟ್ಟಿ ಅತ್ಯಂತ ಹೀನಾಯವಾಗಿ ತಮ್ಮ ದೇಹವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದಂತೂ ಅತ್ಯಂತ ಬೇಸರದ ಜೊತೆಗೆ ಹೆಣ್ಣು ಮಕ್ಕಳು ದುಃಖ ತರುವಂತಹ ಒಂದು ವಿಷಯ. ಇವರು ತಮ್ಮ ದೇಹ ಪ್ರದರ್ಶನವನ್ನೇ ತಮ್ಮ ಒಂದು ಹಾಬೀಸ್ ಆಗಿ ಮಾಡ್ಕೊಂಡಿದ್ದಾರೆ, ತಮ್ಮ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದಾರೆ. ಆದರೆ ಎಷ್ಟು ಅಸಹ್ಯ ಅಂತೇಳಿ ಅವರಿಗೆ ಇನ್ನೂ ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ದಯವಿಟ್ಟು ಸ್ನೇಹಿತರೆ, ನನ್ನಂತೆ ಇನ್ನೂ ಒಂದು 10 ಜನ ವಿಡಿಯೋ ಮಾಡಿ ಅವರ ಈ ಕೆಟ್ಟ ಡ್ರೆಸ್ಸಿನ ಬಗ್ಗೆ, ಕೆಟ್ಟ
ಪ್ರದರ್ಶನ ಬಗ್ಗೆ ದಯವಿಟ್ಟು ಒಂದು ಜಾಗೃತಿ ಮೂಡಿಸಿದಲ್ಲಿ ಈಕೆಗೂ ಸಹ ತನ್ನ ತಪ್ಪಿನ ಅರಿವು ಆಗ್ಬೋದು, ತನ್ನ ಹೆಣ್ತನದ ನೆನಪಾಗಬಹುದು. ಆಗ ತನ್ನ ಮಾನ ಮರ್ಯಾದನೆ ಹೇಗೆ ಮುಚ್ಕೊಳ್ಬೇಕು ಅಂತೇಳಿ, ಹೆಣ್ಣಿನ ಗೌರವವನ್ನು ಹೇಗೆ ಕಾಪಾಡಬೇಕು ಅಂತೇಳಿ ಕಲಿತಾರೇನೋ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮಗೇನಿಸ್ತು ಉರ್ಫಿ ಜಾವಿದ್ ಅವ್ರ ಬಗ್ಗೆ ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಹಿತನುಡಿಯನ್ನು ಅವಳಿಗಾಗಿ ಹೇಳಿ. ನೋಡೋಣ ನನ್ನ ವಿಡಿಯೋ ಎಲ್ಲಿ ತನಕ ತಲುಪಿ ಈಕೆ ತನ್ನ ಹೆಣ್ಣಿನ ಒಂದು ಗೌರವವನ್ನು ಕಾಪಾಡ್ತಾಳೆ ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಸ್ ಆಕೆಗೆ ತಲುಪೋ ರೀತಿಯಲ್ಲಿ ಇರಲಿ ಅಂತೇಳಿ ನನ್ನ ಒಂದು ಅನಿಸಿಕೆ ಕೂಡ. ನಿಮಗೇನಿಸ್ತು ಉರ್ಫಿ ಜಾವಿದ್ ಅವ್ರ ಬಗ್ಗೆ? ನಾನು ನನಗೆ ತಿಳಿದಷ್ಟು ಸ್ವಲ್ಪ ಮಾತಾಡಿದ್ದೀನಿ. ಇನ್ನು ನಿಮಗೇನಿಸ್ತು ಅಂತೇಳಿ ನೀವು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಿಮ್ಮ ಕಾಮೆಂಟಿಗೆ ಸ್ವಾಗತವಿದೆ ನನ್ನ ಚಾನಲ್ನಲ್ಲಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಕಾಮೆಂಟ್ ಆಕೆಗೆ ತಲುಪೋ ರೀತಿಯೇ ಇರಲಿ. ಥ್ಯಾಂಕ್ ಯು ಸೋ ಮಚ್.